ನಕ್ಸಲ್ ವಿಕ್ರಮ್ ಗೌಡ ಸೋಮವಾರ ಈತನನ್ನು ಪೊಲೀಸರು ಗುಂಡಿಕ್ಕಿ ಕೊಂದರು. ಅದು ಒಂದು ಎನ್ಕೌಂಟರ್ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಆದರೆ ಕೆಲವೊಂದಷ್ಟು ಮಂದಿ ಗೊಳೋ ಅಂತ ಕಣ್ಣೀರು ಹಾಕೋಕೆ ಶುರು ಮಾಡಿದ್ದಾರೆ. ನಕ್ಸಲರು ಬಂದೂಕಿಗೆ ಬಲಿಯಾದಾಗ ಮಾತಾಡೋಕೆ ಎಲ್ಲರೂ ಒಟ್ಟಿಗೆ ಬಂದು ಬರ್ತಾರೆ. ನಕ್ಸಲ್ವಾದ ಅನ್ನುವಂಥದ್ದು ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಎಂತೆಂಥ ಅಪಾಯದ ಸ್ಥಿತಿಯನ್ನು ತಂದೊಂಡಿತ್ತು. ಪೊಲೀಸರು ಯಾರಿಗೂ ಗುಂಡೇಟಿನ ಗಾಯವೇ ಆಗಿಲ್ಲ, ಆದರೂ ವಿಕ್ರಮ್ ಗೌಡನನ್ನು ಸಾಯಿಸಿಬಿಟ್ರು. ವ್ಯವಸ್ಥೆಯನ್ನು ವಿರೋಧಿಸಬೇಕು ಅಂತ ಅಮಾಯಕರನ್ನು ಛೂ ಬಿಡೋರೇ ಪ್ರಗತಿಪರರು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಕ್ಸಲ್ ವಿಕ್ರಮ್ ಗೌಡ ಸೋಮವಾರ ಈತನನ್ನು ಪೊಲೀಸರು ಗುಂಡಿಕ್ಕಿ ಕೊಂದರು. ಉಡುಪಿಯ ಹೆಬ್ರಿಯ ಪೀತುಬೈಲು ಅನ್ನುವಂಥ ಒಂದು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಆತ ಹುಟ್ಟಿ ಬೆಳೆದ ಮನೆಯ ಎದುರಿಗೆ ಆತನನ್ನು ಕೊಲ್ಲಲಾಯಿತು. ಅದು ಒಂದು ಎನ್ಕೌಂಟರ್ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಅದು ಯಾವುದೇ ಹೋರಾಟ ಇರಲಿ, ಅದು ಯಾವುದೇ ಪ್ರತಿಭಟನೆ ಇರಲಿ, ಆ ಪ್ರತಿಭಟನೆಗೆ ಯಾವುದೇ ರೀತಿಯ ಪ್ರತಿರೋಧ ಇರಲಿ ಅಥವಾ ವಿರೋಧ ಇರಲಿ, ಸಾವು ಅನ್ನೋದನ್ನು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳೋದಕ್ಕೆ ಆಗೋದಿಲ್ಲ. ಇದನ್ನು ಹೇಳಿಯೇ ನಾನು ಈ ವಿಡಿಯೋದ ಮುಂದಿನ ನನ್ನ ಮಾತನ್ನು ಮುಂದುವರಿಸ್ತೇನೆ. ಪೊಲೀಸರ ಪ್ರಕಾರ ಇದೊಂದು ಎನ್ಕೌಂಟರ್. ಆತನನ್ನು ಹಿಡಿಬೇಕು ಅಂತ ಅಲ್ಲಿ ಅಡಗಿ ಕುಳಿತಿದ್ರು. ಆಗ ಆತ ಬಂದ, ಬಾಗಿಲು ತೆಗೆದಾಗ ಪೊಲೀಸ್ನವರಿದ್ದರು. ಆತ ಬಂದೂಕು ತೆಗೆದು ಪೊಲೀಸರ ಮೇಲೆ ಗುಂಡಿನ ದಾಳಿ ಮಾಡೋದಕ್ಕೆ ಪ್ರಯತ್ನಪಟ್ಟ. ಆಗ ಪೊಲೀಸ್ನವರು ಆತನನ್ನು ಗುಂಡಿಕ್ಕಿ ಕೊಂದರು. ಇದು ಪೊಲೀಸರು ಹೇಳ್ತಿರುವಂತಹ ಒಂದು ವಿಚಾರ. ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆಯೇ ಕರ್ನಾಟಕದ ಬಹಳಷ್ಟು ಜನ ಯಾರೊಬ್ಬ ನಕ್ಸಲ ಅಂತೆ ಹೊಡೆದಾಕಿದ್ರಂತೆ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡು ಸುಮ್ಮನಾಗ್ಬಿಟ್ರು. ಆದರೆ ಕೆಲವೊಂದಷ್ಟು ಮಂದಿ ಗೊಳೋ ಅಂತ ಕಣ್ಣೀರು ಹಾಕೋಕೆ ಶುರು ಮಾಡಿದ್ದಾರೆ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಇದು ಸಂವಿಧಾನ ವಿರೋಧಿ, ಅಯ್ಯಯ್ಯೋ ಇದು ಪೊಲೀಸ್ ಕೊಲೆ, ಈ ಥರದ ವ್ಯಾಖ್ಯಾನಗಳು ಅವತ್ತಿನಿಂದ ಕೇಳಿ ಬರ್ತಾ ಇದೆ. ನಾನು ಯಾರು ಅಂತ ಹೇಳಬೇಕಾಗಿಲ್ಲ. ದಿ ಸೋ ಕಾಲ್ಡ್ ಪ್ರಗತಿಪರರು ಅಂತ ಅನ್ನಿಸಿಕೊಂಡವರು, ಕೋಮುವಾದಿಗಳ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳುವವರು, ಮಾನವ ಹಕ್ಕುಗಳಿಗಾಗಿ ಹೋರಾಡ್ತೀವಿ ಅಂತ ತಮ್ಮನ್ನು ತಾವೇ ಕರೆದುಕೊಳ್ಳುವವರು, ಇವರೆಲ್ಲರೂ ಸಹ ಒಂದಷ್ಟು ಜನ ವಿಕ್ರಮ್ ಗೌಡನ ಸಾವಿಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ನಕ್ಸಲ್ವಾದ ಅನ್ನುವಂಥದ್ದು ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಎಂತೆಂಥ ಅಪಾಯದ ಸ್ಥಿತಿಯನ್ನು ತಂದೊಂಡಿತ್ತು, ಎಂತೆಂಥ ದೌರ್ಜನ್ಯವನ್ನು ಎಸಗಿತ್ತು, ಎಂತೆಂಥ ಮಾರಣ ಹೋಮಗಳು ನಡೆದಿದ್ವು ನಕ್ಸಲರಿಂದ. ಇದೆಲ್ಲವನ್ನು ದೇಶ ನೋಡಿದೆ, ರಾಜ್ಯ ನೋಡಿದೆ. ನಕ್ಸಲರು ಬಂದೂಕು ಎತ್ತದಾಗ ಮಾತನಾಡದವರು, ನಕ್ಸಲರು ಬಂದೂಕು ಎತ್ತಿ ಇನ್ನೊಬ್ಬರ ಹಣೆಗೆ ಹಿಡಿದಾಗ ಮಾತನಾಡದವರು, ನಕ್ಸಲರು ಬಂದೂಕಿಗೆ ಬಲಿಯಾದಾಗ ಮಾತಾಡೋಕೆ ಎಲ್ಲರೂ ಒಟ್ಟಿಗೆ ಬಂದುಬಿಡ್ತಾರೆ. ಮಾನವ ಹಕ್ಕು, ನಕ್ಸಲರು ಬೇರೆಯವರ ಮೇಲೆ ದಾಳಿ ಮಾಡಿದಾಗ ಅವರಿಗೆ ಮಾನವ ಹಕ್ಕು ಇರೋದಿಲ್ವಾ? ಆಗ ಯಾಕೆ ಇವರು ಗಟ್ಟಿ ಧ್ವನಿಯಲ್ಲಿ ಪ್ರತಿರೋಧಿಸಲ್ಲ? ನಕ್ಸಲರು ಬೇರೆ ಮಾರ್ಗ ಹಿಡಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಕೊಂದಿದ್ದಾರೆ ಅನ್ನೋದಾದರೆ ಅದು ಸಂವಿಧಾನ ವಿರೋಧಿ. ನೋಡಿ, ಎಂಥ ಸೆಲೆಕ್ಟಿವ್ ಆದಂಥ ವ್ಯಾಖ್ಯಾನ. ಬೇರೆ ಮಾರ್ಗ ಹಿಡಿದವ್ರನ್ನ ಇವರು ಪ್ರತಿರೋಧಿಸ್ತಾ ಇಲ್ಲ. ಬೇರೆ ಮಾರ್ಗ ಹಿಡಿದಿದ್ದ ಕಾರಣಕ್ಕೆ ಬಲಿಯಾದ್ರಲ್ಲ, ಅದಕ್ಕೆ ಇವರಿಗೆ ಸಂಕಟ. ಯಾವತ್ತಾದರೂ ನಕ್ಸಲರು ಬೇರೆ ಮಾರ್ಗ ಹಿಡಿದಿದ್ದನ್ನು ಇವರು ಇಷ್ಟೇ ಒಗ್ಗಟ್ಟಾಗಿ ಬಂದು ವಿರೋಧ ವ್ಯಕ್ತಪಡಿಸಿದ್ದಾರ? ಮತ್ತೊಬ್ಬ ಪ್ರಗತಿಪರ ಚಿಂತಕರು ಹೇಳ್ತಾರೆ, ಅವರು ಮಾಜಿ ನಕ್ಸಲರಾಗಿದ್ದು ಅಂಥವರು ಕೆಲವರು ಇದರಲ್ಲಿ ಸೇರ್ಕೊಂಡಿದ್ದಾರೆ. ಅಂಥವರು ಒಂದಷ್ಟು ಜನ ಮಾತಾಡಿದ್ದಾರೆ. ಅವರೇನು ಹೇಳ್ತಾರೆ ಗೊತ್ತಾ? ನಮಗೆ ಆಘಾತ ಆಗಿಬಿಡ್ತು, ವಿಕ್ರಮ್ ಗೌಡ ಅವರ ಸಾವು ಅನಿರೀಕ್ಷಿತ, ಇಂಥದ್ದೊಂದು ನಾವು ನಿರೀಕ್ಷಿಸಿಯೇ ಇರಲಿಲ್ಲ. ಅಂದರೆ ಇವರಿಗೆಲ್ಲ ಗೊತ್ತಾಗಬೇಕಾಗಿತ್ತ? ಹಾಗಾದರೆ ನಕ್ಸಲರ ಚಟುವಟಿಕೆಗಳು ಇವರಿಗೆ ಗೊತ್ತಾಗಲಿಲ್ಲ ಅನ್ನೋದಕ್ಕೆ ಆಘಾತ ಆಯಿತಾ? ಇವರಿಗೆ ಇಷ್ಟು ದಿನ ಗೊತ್ತಾಗ್ತಿತ್ತು, ಈಗ ಗೊತ್ತಾಗಲಿಲ್ಲ ಅನ್ನುವಂಥದ್ದೇನಾದರೂ ಇವರ ಆಘಾತಕ್ಕೆ ಕಾರಣನ? ನೋಡಿ, ಯಾವ ಯಾವ ಕಾರಣಕ್ಕೆ ಕಣ್ಣೀರು ಹಾಕ್ತಾರೆ, ಯಾವ ಯಾವ ಕಾರಣಕ್ಕೆ ಆಘಾತ ಆಗುತ್ತೆ ಅಂತ. ಮತ್ತೊಬ್ಬರು ಸೋಕಾಲ್ಡ್ ಪ್ರಗತಿಪರರು, ಸೆಕ್ಯುಲರ್ ಪ್ರಗತಿಪರರು ಹೇಳ್ತಾರೆ, ಪೊಲೀಸರು ಯಾರಿಗೂ ಗುಂಡೇಟಿನ ಗಾಯವೇ ಆಗಿಲ್ಲ, ಆದರೂ ವಿಕ್ರಮ್ ಗೌಡನನ್ನು ಸಾಯಿಸಿಬಿಟ್ರು. ಅರೆ, ಪೊಲೀಸ್ನವರು ತಮಗೆ ಗಾಯ ಆಗಲಿ ಅಂತ ಕಾಯ್ತಾ ನಿಂತ್ಕೋಬೇಕಾಗಿತ್ತೇನು? ಇದು ಇವರ ವಿತಂಡವಾದ. ನಾವು ಇತ್ತೀಚಿನ ದಿನಗಳಲ್ಲೂ ನೋಡಿದ್ದೇವೆ, ಛತ್ತೀಸ್ಗಢ, ಮಹಾರಾಷ್ಟ್ರದ ಕೆಲವು ಭಾಗ ಮಾವೋವಾದಿಗಳು ಎಂಥೆಂಥ ಕ್ರೂರ ಕೃತ್ಯಗಳನ್ನು ಎಸಗಿದ್ದಾರೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ, ಅಮಾಯಕ ಮಾಹಿತಿದಾರರ ಮೇಲೆ. ಹಾಗೆಲ್ಲ ಅವರಿಗೆಲ್ಲ ಮಾನವ ಹಕ್ಕು ಇರಲಿಲ್ವ? ಇನ್ನೂ ಒಂದು ಮಾತು ಹೇಳ್ತಾರೆ, ಇಂಥ ಸಂವಿಧಾನ ವಿರೋಧಿ ಕೃತ್ಯವನ್ನು ರಾಜ್ಯದಲ್ಲಷ್ಟೇ ಅಲ್ಲ, ದೇಶದ ಎಲ್ಲೇ ಆದರೂ ಕೂಡ ನಾವು ಒಪ್ಪಲ್ಲ ಅನ್ನುವಂಥ ಮಾತನ್ನು ಕೆಲವು ಪ್ರಗತಿಪರರು ಹೇಳ್ತಾರೆ.
ಅದೇ ದೇಶದ ಬೇರೆ ಕಡೆ ನಕ್ಸಲರಿಂದ ಎಷ್ಟೊಂದು ಅಮಾಯಕ ಜೀವಗಳು ಬಲಿಯಾದವು. ಆ ಪೊಲೀಸ್ನವ್ರು ಏನು ಮಾಡಿದ್ರು, ಆ ಪೊಲೀಸ್ ಕುಟುಂಬ ಬೀದಿಗೆ ಬಂತಲ್ಲ, ಅವರಿಗೆ ಮಾನವ ಹಕ್ಕು ಇಲ್ವಾ? ವ್ಯವಸ್ಥೆಯನ್ನು ವಿರೋಧಿಸಬೇಕು ಅಂತ ಆ ಅಮಾಯಕರನ್ನು ಛೂ ಬಿಡೋರೇ ಪ್ರಗತಿಪರರು. ಒಂದಷ್ಟು ಜನ ಇದ್ದಾರೆ, ಅವರು ಬೆಂಗಳೂರು ನಗರದಲ್ಲಿ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಅಥವಾ ಬೇರೆ ಬೇರೆ ಮಹಾನಗರಗಳಲ್ಲಿ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಗ್ರಾಮೀಣ ಭಾಗದ ಅಮಾಯಕರನ್ನು ಬಂದೂಕು ಎತ್ಕೊಳ್ಳೋದಕ್ಕೆ ಪ್ರಚೋದನೆ ಮಾಡುವಂಥದ್ದು. ಸೈದ್ಧಾಂತಿಕವಾಗಿ ನೀವು ಹಾಗಿರಬೇಕು ಹೀಗಿರಬೇಕು ಅಂತ ವಿಚಾರ ಸಂಕಿರಣಗಳಲ್ಲಿ ಹೇಳಿ ಅವರ ಕೈಗೆ ಬಂದೂಕು ಕೊಟ್ಟು ತಾವಿಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ವಿಚಾರ ಸಂಕಿರಣದಲ್ಲಿ ಪ್ರಗತಿಪರತೆ ಶಾಂತಿ ಮಂತ್ರವನ್ನು ಜಪಿಸುವಂಥವ್ರು, ಪ್ರಜಾಪ್ರಭುತ್ವವಾದಿ ಅಂತ ಹಣೆಪಟ್ಟಿ ಕಟ್ಕೊಳ್ಳುವಂಥವ್ರು. ನಕ್ಸಲರ ಹೋರಾಟ ಪ್ರಜಾಪ್ರಭುತ್ವವಾದಿಯ ಮಾತೆತ್ತಿದರೆ ನಾವು ಪ್ರಜಾಪ್ರಭುತ್ವವಾದಿ ಹೋರಾಟಗಾರರು ಅಂತ ಹೇಳಿಕೊಳ್ಳುವಂಥವ್ರು ಉತ್ತರ ಕೊಡಬೇಕು. ಅದು ಕಸ್ತೂರಿ ರಂಗನ್ ವರದಿ ಜಾರಿ ಆಗಬಾರದು ಅನ್ನೋದಿರಲಿ, ಅಥವಾ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಯೋಜನೆ ಜಾರಿಯಾಗುವ ಸಂದರ್ಭದಲ್ಲಿ ಆಗುವಂಥ ಅನ್ಯಾಯಗಳಿರಲಿ, ಅಥವಾ ಸಮಾನತೆಯನ್ನು ತರುವಂಥದ್ದಿರಲಿ, ಇದೆಲ್ಲದಕ್ಕೂ ಹೋರಾಟಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇಲ್ವ? ಅದಕ್ಕೆ ಬಂದೂಕನ್ನು ಹಿಡಿಬೇಕಾ? ಬಂದೂಕನ್ನು ಹಿಡಿದು ಹೋರಾಟ ಮಾಡುವಂಥಕ್ಕೆ ಪ್ರಚೋದಿಸುವಂಥವರೇ ನಂತರದಲ್ಲಿ ಇದೊಂದು ಅಮಾಯಕ ಯುವಕನ ಹತ್ಯೆ ಅನ್ನುವಂಥದ್ದನ್ನು ಬಣ್ಣನೆ ಮಾಡ್ತಾರೆ. ನಗರದಲ್ಲಿ ಕೂತ್ಕೊಂಡು ಇಂಥ ಬಂದೂಕು ಸಂಸ್ಕೃತಿಯನ್ನು, ಅದರ ನೈತಿಕತೆಯನ್ನು ಒಪ್ಪಿಕೊಂಡು ಅವರಿಗೆ ನೈತಿಕ ಬೆಂಬಲ ನೀಡುವವರು ಇರ್ತಾರೋ ಅಲ್ಲಿಯವರೆಗೂ ಕೂಡ ಈ ನಕ್ಸಲಿಸಮ್ ಅನ್ನೋದು ಇದ್ದೇ ಇರ್ತದೆ. ಅದನ್ನು ನಶಿಸಿ ಹೋಗೋದಕ್ಕೆ ಈ ನಗರ ನಕ್ಸಲರು ಬಿಡೋದಿಲ್ಲ. ಹಾಗಾಗಿ ಕಾಡಿನಲ್ಲಿರುವ ನಕ್ಸಲರ ವಿರುದ್ಧ ಯಾವ ರೀತಿ ಕಠಿಣ ಕ್ರಮಗಳು ಅಗತ್ಯ ಇದೆಯೋ ಹಾಗೆಯೇ ಅರ್ಬನ್ ನಕ್ಸಲರ ವಿರುದ್ಧ ಕೂಡ ಕಠಿಣವಾದಂತಹ ಕ್ರಮಗಳು ಆಗಬೇಕು ಅನ್ನೋದು ದೇಶದ ಕೋಟ್ಯಾಂತರ ಜನರ ನಿರೀಕ್ಷೆ.